ನಮ್ಮ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಅವರಿಗೆ ಹರಸಿ ಹಾರೈಸಿ ಈ ಲವ್ ಮಾಕ್ಟೇಲ್ 3 ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ನಾನು ನಮ್ಮ ಕನ್ನಡದ ಜನತೆಗೆ ಕೇಳ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಾನಿವತ್ತು ಲವ್ ಮಾಕ್ಟೇಲ್ 3 ಟ್ರೈಲರ್ ನೋಡಿದೆ, ಸಖತ್ತಾಗಿತ್ತು. ಹಾಗೇನೆ ಈ ಟ್ರೈಲರ್ ರಿವ್ಯೂ ಮಾಡ್ಬೇಕಂತ ತುಂಬಾ ಆಸೆನೂ ಆಯ್ತು. ಅದಕ್ಕೆ ನಾನು ಈ ಟ್ರೈಲರ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊಡೆದ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನೀವು ಬರುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ಈ ಲವ್ ಮಾಕ್ಟೇಲ್ 3 ಟ್ರೈಲರ್ ಬಗ್ಗೆ ಹೇಳೋದಕ್ಕಿಂತ ಮೊದಲು ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಯಾರ್ಯಾರೆಲ್ಲ ನೋಡಿದಾರ ಸಿನಿಮಾನ, ನಿಮಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಲವ್ ಮಾಕ್ಟೇಲ್ 1 ಬಂದಾಗೆ ಅದೇ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು, ಸಿಕ್ಕಾಪಟ್ಟೆ ಒಳ್ಳೆ ರನ್ನಿಂಗ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇತ್ತು. ಆದರೆ ಕೊರೋನಾ ಬಂದ್ಬಿಡ್ತು. ಈ ಕೊರೋನಾ ಬಂದಾಗೆ ಏನ್ ಮಾಡಕ್ಕಾಗುತ್ತೆ, ಸಿನಿಮಾ ಸ್ಟಾಪ್ ಮಾಡ್ಬೇಕಾಯ್ತು, ಥಿಯೇಟರ್ಗಳೆಲ್ಲ ಬಂದಾಯ್ತು. ಆಗ ಈ ಒಂದು ಸಿನಿಮಾನ ಅಮೆಜಾನ್ ಅವರು ತಗೊಂಡ್ರು. ಈ ಸಿನಿಮಾ ಕೊರೋನಾ ಟೈಮಲ್ಲಿ ಎಲ್ಲಾ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದು ಈ ಲವ್ ಮಾಕ್ಟೇಲ್ ಸಿನಿಮಾ. ಈ ಲವ್ ಮಾಕ್ಟೇಲ್ ಸಿನಿಮಾ ನೋಡ್ತಾ ಇದ್ರೆ ನಮ್ಮ ಒಂದು ಚೈಲ್ಡ್ಹುಡ್ ನೆನಪೇ ರೀಕ್ಯಾಪ್ ಮಾಡ್ಕೊಂಡಂಗಾಯ್ತು. ಲವ್ ಸ್ಟೋರಿ ಇರ್ಬೋದು, ಫ್ಯಾಮಿಲಿ ಸೆಂಟಿಮೆಂಟ್ ಇರ್ಬೋದು, ಕಾಲೇಜ್ ಲೈಫ್ ಇರ್ಬೋದು, ಎಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಲೈಫೇ ನಮ್ಮ ಮುಂದೆ ಬಂದಂಗಾಯ್ತನೋ ಅನ್ನೋ ರೀತಿ ಇತ್ತು. ಕಾಮಿಡಿ ಆಗ್ಲಿ ಎಲ್ಲ ಚೆನ್ನಾಗಿತ್ತು. ಈ ಸಿನಿಮಾನ ನೋಡಿದ್ಮೇಲೆ ಲವ್ ಮಾಕ್ಟೇಲ್ 2 ಬರುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ಇದ್ವಿ. ಆದ್ರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ 2 ಸಿನಿಮಾನ ತೆಗೆದ್ರು. ಆ ಸಿನಿಮಾನು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು. ಆ ಸಿನಿಮಾನು ಕೂಡ ಎಲ್ಲಾ ನಮ್ಮ ಕರ್ನಾಟಕದ ಜನತೆ ಮೆಚ್ಕೊಂಡ್ರು. ಇದಾದ್ಮೇಲೆ ಮತ್ತೆ ಇವರು ಲವ್ ಮಾಕ್ಟೇಲ್ 3 ಸಿನಿಮಾನ ತೆಗಿತಾರ ಅನ್ನೋ ಡೌಟಲ್ಲೇ ಇದ್ವಿ. ಹಾಗೇನೆ ನಮ್ಮ ಮಿಲನ ನಾಗರಾಜ್ ಅವರು, ಡಾರ್ಲಿಂಗ್ ಕೃಷ್ಣ ಅವರು ಸೇರ್ಕೊಂಡು ಮತ್ತೆ ಲವ್ ಮಾಕ್ಟೇಲ್ 3 ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶನ ಮಾಡಿ ಹೀರೋ ಆಗಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ಟ್ರೈಲರ್ ನೋಡಿ ನನಗೆ ಏನ್ ಅನಿಸ್ತಪ್ಪ ಅಂದ್ರೆ, ಈ ಎರಡು ಅಂದ್ರೆ ಲವ್ ಮಾಕ್ಟೇಲ್ ಪಾರ್ಟ್ 1, ಲವ್ ಮಾಕ್ಟೇಲ್ ಪಾರ್ಟ್ 2 ಸಿನಿಮಾಗೆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಅಂದ್ರೆ ಆ ಲವ್ ಸ್ಟೋರಿ, ಒಂದು ಚೈಲ್ಡ್ಹುಡ್ ಅಲ್ಲಿ ಏನಾಯ್ತು, ಆಮೇಲೆ ಅವ್ರು ಯಾರನ್ನೆಲ್ಲ ಲವ್ ಮಾಡಿದ್ರು, ಕೊನೆಗೆ ಏನ್ ಇದೆಯಮ್ಮ ಏನಾದ್ಲು. ಹಾಗೇನೆ ಈ ಒಂದು ಟ್ರೈಲರ್ ನೋಡ್ತಾ ಇದ್ರೆ ಈ ಎರಡು ಸಿನಿಮಾದ ಲವ್ ಸ್ಟೋರಿನ ಬ್ಲೆಂಡ್ ಮಾಡಿ 3ನೇ ಸಿನಿಮಾಗೆ ಒಂದು ಅಂತ್ಯ ಹಾಡ್ತಾ ಇದ್ದಾರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಯಾಕಂದ್ರೆ ಈ ಟ್ರೈಲರ್ ಅಲ್ಲಿ ಅಷ್ಟು ಒಂಥರ ಮನ್ಸಿಗೆ ನಾಟ ಅಂತ ಸೀನ್ಗಳಿದಾವು. ನೀವು ನೋಡಿ, ಆ ಮಗು ಡಾರ್ಲಿಂಗ್ ಕೃಷ್ಣ ಅವರಿಗೆ ಅಂಕಲ್ ಅಂತ ಕರೆಯುತ್ತೆ. ಆಗ ಡಾರ್ಲಿಂಗ್ ಕೃಷ್ಣ ಅವರು ಅಂಕಲ್ ಅನ್ಬೇಡ, ಅಪ್ಪ ಅಂತ ಕರಿ ಅಂದಾಗ ಒಬ್ಬ ತಂದೆ ಆದವನಿಗೆ ಆ ಒಂದು ಪ್ರೀತಿ, ಆ ಒಂದು ನೋವು ಎಷ್ಟಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಮಗು ಯಾರು, ಈ ಒಂದು ಮತ್ತೆ ಲವ್ ಸ್ಟೋರಿ ಹೇಗೆ ಉಟ್ಕೊಳ್ಳುತ್ತೆ, ಈ ಡಾರ್ಲಿಂಗ್ ಕೃಷ್ಣ ಅವರು ಎಂಡ್ ಏನು ಮಾಡ್ತಾ ಇದ್ದಾರೆ ಈ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಅನ್ನೋದೇ ಈ ಲವ್ ಮಾಕ್ಟೇಲ್ 3 ಸಿನಿಮಾದ ಒಂದು ಕತೆ. ಇದೇ ಮಾರ್ಚ್ 19ಕ್ಕೆ ನಮ್ಮ ಕರ್ನಾಟಕಾದ್ಯಂತ ಬಿಡುಗಡೆ ಆಗ್ತಿದೆ ಸಿನಿಮಾ ಲವ್ ಮಾಕ್ಟೇಲ್ 3. ಎಲ್ರು ಈ ಲವ್ ಮಾಕ್ಟೇಲ್ 3 ಸಿನಿಮಾನ ನೋಡಿ, ಹಾಗೆ ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ನಾಗರಾಜ್ ಅವರಿಗೆ ಸಪೋರ್ಟ್ ಮಾಡಿ. ಅವರಿಗೆ ನೀವು ಈ ಸಿನಿಮಾನ ಹಿಟ್ ಮಾಡಿಕೊಟ್ರೆ ಮತ್ತೆ ಇನ್ನೊಂದು ಒಳ್ಳೆ ಸದಭಿಯ ಮತ್ತೆ ಇನ್ನೊಂದು ಒಳ್ಳೆ ಸದಭಿರುಚಿಯ ಮತ್ತೆ ಇನ್ನೊಂದು ಒಳ್ಳೆ ಸದಭಿರುಚಿಯ ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಹಾಗೆ ನೀವೆಲ್ಲರೂ ಇದೇ ಮಾರ್ಚ್ 19ಕ್ಕೆ ಲವ್ ಮಾಕ್ಟೇಲ್ ಸಿನಿಮಾನ ನೋಡಿ. ಹಾಗೇನೆ ನಮ್ಮ ಮಿಲನ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ಅವರಿಗೆ ಹರಸಿ ಹಾರೈಸಿ ಈ ಲವ್ ಮಾಕ್ಟೇಲ್ 3 ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ನಾನು ನಮ್ಮ ಕನ್ನಡದ ಜನತೆಗೆ ಕೇಳ್ಕೊತೀನಿ. ಹಾಗೇನೆ ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಧನ್ಯವಾದಗಳು.